ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿಯ ದುಸ್ಥಿತಿ. ಸನ್ಮಾನ್ಯ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳಾಗಿ ಆಯ್ತು, ಈಗ 12 ವರ್ಷ ಕಂಪ್ಲೀಟ್ ಆಗ್ತಾ ಇದೆ. ಮೋದಿಯವರು ಅಧಿಕಾರಕ್ಕೆ ಬರುವ ಮೊದಲು ಅಂದಿನ UPA ಸರ್ಕಾರ ಮತ್ತು ಪ್ರಧಾನಮಂತ್ರಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಕಾರ್ಯವೈಖರಿ ಬಗ್ಗೆ ಬಹಳಷ್ಟು ಟೀಕೆ ಮಾಡ್ತಾ ಇದ್ದಾರೆ. ಅದು ಇವತ್ತಿಗೂ ಕೂಡ ಯೂಟ್ಯೂಬಲ್ಲಿ ಸಿಗ್ತದೆ. ಈ ದೇಶ ಬೀಳ್ತಾ ಇದೆಯಾ, ಡಾಲರ್ ಬೀಳ್ತಾ ಇದೆಯಾ, ಅದೆಲ್ಲ ಮಾತನಾಡಿದ್ದಾರೆ. ಮತ್ತು ವಿರೋಧ ಪಕ್ಷದ ಮುಖ್ಯಮಂತ್ರಿಗಳಾಗಿ ಟೀಕೆ ಮಾಡಿರ್ಬೋದು. ಆದರೆ ಅವರ ಅಧಿಕಾರಕ್ಕೆ ಬಂದ ಮೇಲೆ 12 ವರ್ಷ ಆಯ್ತಲ್ಲ, 3ನೇ ಸಾರಿ ಅವ್ರನ್ನ ಪ್ರಧಾನಮಂತ್ರಿಯಾಗಿ ಮಾಡಲಿಕ್ಕೆ ಜನ ಸಹಕಾರ ಮಾಡಿದ್ದಾರೆ. ಆದರೆ ಇವತ್ತು ದೇಶದ ಆರ್ಥಿಕ ಪರಿಸ್ಥಿತಿ ಎಷ್ಟು ದುಸ್ಥಿತಿಗೆ ಬಂದಿದೆ ಅನ್ನೋದನ್ನು ನಾವು ಗಂಭೀರವಾಗಿ ಯೋಚನೆ ಮಾಡಬೇಕು. ಅದಕ್ಕೆ ನಾನು ವಿವರಣೆ ಕೊಡ್ತೇನೆ. ನಾನು ಸುಮ್ಮನೆ ಟೀಕೆ ಮಾಡ್ತಾ ಇಲ್ಲ, ಟೀಕೆಗಾಗಿ ಟೀಕೆ ಮಾಡ್ತಾ ಇಲ್ಲ. ಕಳೆದ ಒಂದು ವಾರದಲ್ಲಿ ಪ್ರಧಾನಮಂತ್ರಿಗಳು ಯಾರು ವಿದೇಶಕ್ಕೆ ಹೋಗಬೇಡ್ರಿ, ಬಂಗಾರ ಖರೀದಿ ಮಾಡಬೇಡ್ರಿ, ಕಾರ್ನಾಗ ಓಡಾಡಬೇಡ್ರಿ, ವೆಹಿಕಲ್ನಾಗ ಓಡಾಡಬೇಡ್ರಿ, ಮನೆಗೆ ಕೂತು ಕೆಲಸ ಮಾಡ್ರಿ, ಇಂಥ ಉಪದೇಶಗಳನ್ನು ಜನರಿಗೆ ಮಾಡ್ತಾ ಇದ್ದಾರೆ. ಇದು ಯಾವ ಪರಿಸ್ಥಿತಿಯಲ್ಲಿ ಮಾಡಬೇಕು? ಹಿಂದೆ ಕೋವಿಡ್ ಬಂದಾಗ 2023-24 ಸುಮಾರಿಗೆ ಏನು ಕೋವಿಡ್ ಬಂದಿತ್ತು, ಅವಾಗ ಅನಿವಾರ್ಯತೆ ಇಡೀ ಜಗತ್ತಿಗೆ ಬಂದಿತ್ತು. ಅದು ಕೋವಿಡ್ ಈಗ ನಮ್ಮ ಭಾರತ ದೇಶ ಮತ್ತು ಪ್ರದೇಶಕ್ಕೆ ಬಂದಿರಲಿಲ್ಲ. ಅದು ಅನಿವಾರ್ಯತೆಯಿಂದ ಹೇಳಿರ್ಬೋದು. ಅವರು ವ್ಯಾಪಾರಗಳು ಕಡಿಮೆ ಆಗಿತ್ತು, ಬೇರೆ ಬೇರೆ ಪರಿಣಾಮಗಳಾಗಿತ್ತು ಆರ್ಥಿಕ ಪರಿಸ್ಥಿತಿ. ಆದರೆ ಇವತ್ತೇನಾಗಿದೆ? ಯುದ್ಧ ಆಗಿದೆ. ಯಾರು ಯುದ್ಧ ಆಗಿದೆ? ಏನು ಪಾಕಿಸ್ತಾನ ಇಂಡಿಯಾ ನಡುವೆ ಯುದ್ಧ ಆಗ್ತಾ ಇದೆಯಾ? ಬಾಂಗ್ಲಾದೇಶ ಇಂಡಿಯಾ ನಡುವೆ ಆಗ್ತಾ ಇದೆಯಾ? ಶ್ರೀಲಂಕಾ ನಮ್ಮ ದೇಶ ಯಾವುದೇ ಯುದ್ಧದಲ್ಲಿ ಇಲ್ಲ. ಆ ಯುದ್ಧ ಆಗ್ತಾ ಇರೋದು ಅಮೆರಿಕ, ಇಸ್ರೇಲ್ ವರ್ಸಸ್ ಇರಾನ್. ವಾಟ್ ವೇ ಇಟ್ ಈಸ್ ಕನ್ಸರ್ನ್ ಟು ಅಸ್? ವಾಟ್ ವೇ ಇಟ್ ಈಸ್ ಕನ್ಸರ್ನ್ ಟು ಅಸ್? ಅವರು ಸೆವರಲ್ $1 billion ಯುದ್ಧಕ್ಕಾಗಿ ಖರ್ಚು ಮಾಡ್ತಾ ಇದ್ದಾರೆ ಹೊರತು ಆ ಯುದ್ಧದ ಪರಿಣಾಮ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿಯ ಮೇಲೆ ಯಾವುದೇ ಪರಿಣಾಮ ಬೀರಿಲ್ಲ. ಅದಕ್ಕೆ ನಾನು ಜಸ್ಟಿಫಿಕೇಶನ್ ಕೊಡ್ತೇನೆ, ಹೇಳ್ತೇನೆ. ನನಗೂ ಸ್ವಲ್ಪ ಕನಿಷ್ಠ ಮಟ್ಟದ ಎಕನಾಮಿಕ್ಸ್ ಗೊತ್ತು, ಆರ್ಥಿಕ ಸ್ಥಿತಿಗತಿ ಗೊತ್ತು. ಸುಮ್ಮನೆ ಟೀಕೆ ಮಾಡಲಿಕ್ಕೆ ನಾನು ಮಾತಾಡ್ತೇನೆ. ನೋಡಿ, ಇವತ್ತೇನಾಗಿದೆ ನಮ್ಮ ದೇಶದಲ್ಲಿ? US ಡಾಲರು ಇವತ್ತು ಆಲ್ಮೋಸ್ಟ್ ಟಚಿಂಗ್ 97 rupees, $96.81. ಅಂದರೆ ಆಲ್ಮೋಸ್ಟ್ ಟಚಿಂಗ್ 97. ಇದೇ ಥರ ಡಾಲರ್ ರೇಟು ಫ್ಲಕ್ಚುಯೇಷನ್ ಆದರೆ ಇಂಡಿಯನ್ ರುಪಿ ಮೇ ಕ್ರಾಸ್ 100 rupees ಇನ್ ಫ್ಯೂ ಡೇಸ್. ಇದರ ಆರ್ಥಿಕ ಪರಿಣಾಮ ಏನಾಗ್ತದೆ ದೇಶದಲ್ಲಿ? ಯಾಕೆ ಇಷ್ಟೊಂದು ಅಂತಾರಾಷ್ಟ್ರೀಯ ಮಾರ್ಕೆಟ್ನಲ್ಲಿ ಭಾರತದ ರೂಪಾಯಿ ಕುಸಿತ ಇದೆ? ದೇರ್ ಇಸ್ ನೋ ವ್ಯಾಲ್ಯೂ ಫಾರ್ ದ ಇಂಡಿಯನ್ ರುಪಿ. ನೋಡಿ, ನಾನು ಹೇಳ್ತೇನೆ, UAE ಅಂದರೆ ಯುನೈಟೆಡ್ ಅರಬ್ ಎಮಿರೇಟ್ಸ್, ಅಂದರೆ ದುಬೈ ಮತ್ತು ಅಬುದಾಬಿ ಪ್ರದೇಶ ಇರುವಂಥ ರಾಷ್ಟ್ರ, 2014ರಲ್ಲಿ 1 dirham is the currency of the UAE, 16 rupees 60 paise ಇದ್ರೆ ಇವತ್ತು 26.30 ಹೋಗಿದೆ. USA ಈಗಾಗಲೇ ಹೇಳಾಯ್ತು 96.81. ಚೈನಾ ಯುವಾನ್ 10 rupees 6 paise ಇದ್ರೆ ಇವತ್ತು 14.17. ಸಿಂಗಾಪುರ್ ಡಾಲರ್ 48
rupees 15 paise ಇದ್ರೆ 75.90 ನಾ ಯೂಸ್ ಇದಲ್ಲದೆ ಸೌತ್ ಕೊರಿಯಾದಿದೆ, ಕೆನಡಾ ಇದೆ, ಅದೆಲ್ಲ ಹೇಳ್ತವ್ರೆ. ಜಗತ್ತಿನ ಬಹುತೇಕ ರಾಷ್ಟ್ರಗಳ ಕರೆನ್ಸಿಗಳಿಗೆ ಸ್ಟಡಿ ಇದೆ. ನಮ್ಮಲ್ಲಿ ಕುಸಿತಾ ಇರೋದು ಕೇವಲ ನಮ್ಮದು. ಬಾಂಗ್ಲಾದೇಶದ್ದು ಕೂಡ ನಮ್ಮಷ್ಟು ಕುಸಿತಿಲ್ಲ. ಪಾಕಿಸ್ತಾನ ಟೀಕೆ ಮಾಡ್ತಾರಲ್ಲ, ನಮ್ಮಷ್ಟು ಕುಸಿಲಿಲ್ಲ ಅವರು. ಇದಕ್ಕೆ ಕಾರಣ ನಮ್ಮ ಕೆಟ್ಟ ಆರ್ಥಿಕ ನೀತಿ. ನೋ ಪ್ರಾಪರ್ ಪಾಲಿಸಿ ಹ್ಯಾಸ್ ಬೀನ್ ಅಡಾಪ್ಟೆಡ್ ಬೈ ದ ಮೋದಿ ಗವರ್ಮೆಂಟ್. ಈಗ ನಿರ್ಮಲಾ ಸೀತಾರಾಮನ್ ಅವರು ಆಯ್ತು, ಕಳೆದ 2 ಪೀರಿಯಡ್ನಲ್ಲಿ ಅವರೇ ಅರ್ಥಮಂತ್ರಿಯಾಗಿ ಕೆಲಸ ಮಾಡ್ತಾರೆ. ಅವ್ರು ಏನು ಹೇಳ್ತಾರೆ ಇದ್ರ ಬಗ್ಗೆ ಹೇಳಬೇಕಲ್ಲ. ಯಾಕೆ ಈ ಥರ ನಮ್ಮ ರೂಪಾಯಿ ಕುಸಿತಾ ಇದೆ ಅನ್ನೋದನ್ನು ಹೇಳಬೇಕಲ್ಲ. ನೋಡಿ, ಡೀಸೆಲ್ ರೇಟು, ಪೆಟ್ರೋಲ್ ರೇಟು ಮೊನ್ನೆ 3 ರೂಪಾಯಿ, ಇವತ್ತು 1 ರೂಪಾಯಿ ಏರಿಸಿದ್ದಾರೆ. ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ, ಬಂದಿರೋ ಮಾಹಿತಿ ಪ್ರಕಾರ ಇನ್ನು 15 ದಿವಸದಲ್ಲಿ 5 ರೂಪಾಯಿ ಹೆಚ್ಚಾಗ್ತದೆ ಡೀಸೆಲ್ ರೇಟ್. ಅನದರ್ 5 ರೂಪೀಸ್ ಗವರ್ಮೆಂಟ್ ಆಫ್ ಇಂಡಿಯಾದವರು ಹೆಚ್ಚು ಮಾಡ್ಬೋದು, ಸ್ಲೋಲಿ 2 ರೂಪಾಯಿ. ಇದಕ್ಕೆ ಕಾರಣ ಅವ್ರೇನು ಕೊಡ್ತಾ ಇದ್ದಾರೆ ಮೋದಿ? ವೆಸ್ಟರ್ನ್ ಅಂದರೆ ಏಷ್ಯಾದಲ್ಲಿ, ಅಂದರೆ ಈ ಇರಾನ್ ಮತ್ತು ಇರಾಕ್, UAE ಕಂಟ್ರಿನಲ್ಲಿ ಏನೋ ಆ ಭಾಗದಲ್ಲಿ ಸ್ವಲ್ಪ ಯುದ್ಧ ನಡೆದಿದೆ. ಹೀಗಾಗಿ ಪೆಟ್ರೋಲ್ ರೇಟ್, ಕಚ್ಚಾ ತೈಲ, ಕ್ರೂಡ್ ಆಯಿಲ್ ರೇಟ್ ಜಾಸ್ತಿ ಆಗಿದೆ. ನಾನು ಅದನ್ನು ಒಪ್ಪುವುದಿಲ್ಲ. ಪ್ಲೀಸ್ ನೋಟ್ ದಿಸ್. ಇನ್ 2008 ಜುಲೈ 2008 ಜುಲೈನಲ್ಲಿ 1 ಬ್ಯಾರಲ್ ಕ್ರೂಡ್ ಆಯಿಲ್ಗೆ $147 ಇತ್ತು ರೇಟ್. 147, ದಟ್ ವಾಸ್ ದ ಪೀಕ್. ದ ಪೆಟ್ರೋಲ್ ರೇಟ್ ವಾಸ್ ಇನ್ ಇಂಡಿಯಾ 52 rupees. ಪ್ಲೀಸ್ ಚೆಕ್ ದಟ್. 147 ರೂಪಾಯಿ, $147.50 ರೇಟ್ ಇದ್ದಾಗ ಇಂಡಿಯಾದಲ್ಲಿ 52 ರೂಪಾಯಿ ಪೆಟ್ರೋಲ್ ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ ಮಾರಾಟ ಮಾಡ್ತಾ ಇದ್ರು. ಇವತ್ತೇನಾಗಿದೆ ರೇಟು? ಕಚ್ಚಾ ಬ್ಯಾರಲ್ದು 145 ಇಲ್ಲ, ಜಸ್ಟ್ 109. ಇವತ್ತು ರೇಟು ಕಚ್ಚಾ ಬ್ಯಾರಲ್ ತೈಲದ ಬ್ಯಾರಲ್ಗೆ 109 ರಿಂದ 110 ಇದೆ. ಮತ್ತೆ ಅವತ್ತು 147 ಇದ್ದಾಗ ನಮ್ದು 52 ಮಾರಿದ್ರೆ, ಇವತ್ತು 110 ಇದ್ರೆ, ಇವತ್ತು 108, 180 ರೇಟ್ ಯಾಕೆ? ಇದಕ್ಕೆ ಕಾರಣ ನಮ್ಮ ರೂಪಾಯಿ ಬೆಲೆ ಕುಸಿತ. 2008ರಲ್ಲಿ ನಮ್ದು 57 ರೂಪಾಯಿ ಇತ್ತು ನಮ್ದು US ಡಾಲರು. ಅಂದರೆ ಮೋದಿಯವರು ಅಧಿಕಾರಕ್ಕೆ ಬಂದ ಮೇಲೆ 12 ವರ್ಷದಲ್ಲಿ ಪ್ರಧಾನಮಂತ್ರಿಯಾಗಿದ್ದಂಥ ಮನಮೋಹನ್ ಸಿಂಗ್ ಅವರು ಅಧಿಕಾರ ಬಿಟ್ಟಾಗ average dollar rate was 60 rupees, 61. I am telling about the March 2014. The dollar rate was 61. You can say 60 rupees an average. ಈ 12 ವರ್ಷದಲ್ಲಿ ನಾವು ಟಚಿಂಗ್ 97, ಅಂದರೆ ಸುಮಾರು 37 ರೂಪಾಯಿ 12 ವರ್ಷದಲ್ಲಿ ಜಾಸ್ತಿ ಆಗಿದೆ ಡಾಲರ್. ದಿಸ್ ಈಸ್ ಬಿಕಾಸ್ ಆಫ್ ದ ಬ್ಯಾಡ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್, ಬ್ಯಾಡ್ ಗವರ್ನೆನ್ಸ್ ಮತ್ತು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್, FDI ಎಲ್ಲ ವಿಡ್ರಾ ಮಾಡ್ತಾ ಇದ್ದಾರೆ. ಎಲ್ಲ FDI ವಿಡ್ರಾ ಮಾಡ್ತಾ ಇದ್ದಾರೆ. FDI